ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಆಡಮ್ ಕೋಪ್ಲೆಂಡ್ ಅಂದ್ರೆ ಎಡ್ಜ್ ಅವರ ಬಗ್ಗೆ ಮಾತಾಡೋದಾದ್ರೆ ಇವತ್ತಿನ AEW ಶೋ ಅಲ್ಲಿ ನಮಗೆ ಎಡ್ಜ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅದು ಕೂಡ ಜಾನ್ ಮಾಕ್ಸ್ಲಿ AKA ಡೀನ್ ಎಂಬ್ರೋಸ್ ಅವರ ವಿರುದ್ಧ. ಐ ಥಿಂಕ್ ನಮ್ಮ ಎಡ್ಜ್ ಅವರು ಶೀಲ್ಡ್ ನ ನೋಡಿದ್ರೆ ಆಗೋದಿಲ್ಲ ಅನ್ಕೋತೀನಿ, ಯಾಕಂದ್ರೆ ಇವತ್ತು ಅವರು ನಮ್ಮ ಜಾನ್ ಮಾಕ್ಸ್ಲಿ ಅವ್ರಿಗೂ ಕೂಡ ಕ್ರಾಸ್ ಫೇಸ್ ನ ಕನೆಕ್ಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ನೀವು ನೋಡ್ತಾ ಇರಬಹುದು, ರೋಮನ್ ರೈನ್ಸ್ ಅವ್ರಿಗೂ ಕೂಡ ಕ್ರಾಸ್ ಫೇಸ್ ನ ಹಾಕಿದ್ದಾರೆ, ಸೆತ್ ಫ್ರಿಕಿನ್ ರಾಲಿನ್ಸ್ ಅವ್ರಿಗೂ ಕೂಡ ಕ್ರಾಸ್ ಫೇಸ್ ನ ಹಾಕಿದ್ದಾರೆ, ಅಂಡ್ ಈಗ ನಮ್ಮ ಜಾನ್ ಮಾಕ್ಸ್ಲಿ ಅವ್ರಿಗೂ ಕೂಡ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು. ಏನಿಲ್ಲ, ಒಂದು ಅದ್ಭುತವಾದ ಶೋ ನಮಗೆ ನೋಡೋದಕ್ಕೆ ಸಿಕ್ತು, ಡಿಸೆಂಟ್ ಆಗಿ ಆಗಿತ್ತು ಅಂತಾನೆ ಹೇಳ್ಬಹುದು. ಸೊ ಎಡ್ಜ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ನೋಡೋಣ ಮುಂದೆ ಎಡ್ಜ್ ಆಗಿ ಜಾನ್ ಮಾಕ್ಸ್ಲಿ ಹೇಗಿರುತ್ತೆ ಫ್ಯೂಡು ಅಂತ. ನಾನು ಇಲ್ಲಿ ನಮ್ಮ ಶೇನ್ ಮೆಕ್ಮ್ಯಾನ್ ಅವರು ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ನಿಟ್ಕೊಂಡಿದ್ದೆ, ಬಟ್ ಅದ್ಯಾವುದೇ ವಿಚಾರಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಐಕಾನಿಕ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅವರು ಬರ್ತಾ ಇದಾರೆ ಅಂತ ಖುಷಿ ಇದ್ರೆ, ಯಾಕೆ ಬರ್ತಾ ಇದಾರೆ ಅಂತ ಬೇಜಾರ್ ಕೂಡ ಇದೆ. ಯಾಕಂದ್ರೆ 2025ರಲ್ಲಿ ನಮ್ಮ ಜಾನ್ ಸಿನಾ ಅವರು ತನ್ನ ರಿಟೈರ್ಮೆಂಟ್ ಟೂರ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಇನ್ನ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಬಾರಿ ನಮ್ಮ ಜಾನ್ ಸಿನಾ ಅವರು ತನ್ನ ಲೂಸಿಂಗ್ ಸ್ಟ್ರೀಕ್ ಏನಿದೆ ಅದನ್ನ ಬ್ರೇಕ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ನಮ್ಮ ಜಾನ್ ಸಿನಾ ಅವರ ಲೂಸಿಂಗ್ ಸ್ಟ್ರೀಕು 2018ರಿಂದ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಗೈಸ್, 2018ರಿಂದ ನಮ್ಮ ಜಾನ್ ಸಿನಾ ಅವರು ಒಂದು ಕೂಡ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಗೆದ್ದೇ ಇಲ್ಲ. ಬಟ್ ಈ ಬಾರಿ 2025ರಲ್ಲಿ ನಮ್ಮ ಜಾನ್ ಸಿನಾ ಅವರು ಫುಲ್ ಟೈಮ್ ರಿಟರ್ನ್ ಆಗ್ತಾ ಇದ್ದಾರೆ. ಅವರ ಹಲವಾರು ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವನ್ 17 ಟೈಮ್ ವರ್ಲ್ಡ್ ಚಾಂಪಿಯನ್ ಆಗ್ತಾರೆ ಅಂತಾನೂ ಕೂಡ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಈ ಬಾರಿ 100% ನಮ್ಮ ಜಾನ್ ಸಿನಾ ಅವರು ತನ್ನ ಲೂಸಿಂಗ್ ಸ್ಟ್ರೀಕ್ ನ ಬ್ರೇಕ್ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE ಲೆಜೆಂಡ್ಸ್ ಆಗಿ WWE ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಹೊಸ ವರ್ಷ ಬರ್ತಾ ಇದೆ, ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಅಂಡ್ ಈ ಒಂದು ನಿಟ್ಟಿನಲ್ಲೇ WWE ಕಂಪನಿಯವರು WWE ಲೆಜೆಂಡ್ಸ್ ಗಳಿಗೆ ಒಂದು ಗ್ರೀಟಿಂಗ್ ಕಾರ್ಡ್ ನ ಕೊಟ್ಟು ಹ್ಯಾಪಿ ನ್ಯೂ ಇಯರ್ ನ ವಿಶ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರಬಹುದು, ಲೆಜೆಂಡ್ಸ್ ಗಳಿಗಾಗಿ ನೀವು ಈ ಒಂದು ದಾರಿನ ತೋರಿಸ್ಕೊಟ್ಟಿದ್ದಾರೆ ಅಂಡ್ ನಿಮಗೆ ಹ್ಯಾಪಿ ನ್ಯೂ ಇಯರ್ ಅಂತ ನಮ್ಮ WWE ಅವರು ಎಲ್ಲಾ ಲೆಜೆಂಡ್ಸ್ ಗಳಿಗೂ ಕೂಡ ಒಂದು ಗ್ರೀಟಿಂಗ್ ಕಾರ್ಡ್ ನ ಕೊಟ್ಟಿದ್ದಾರೆ. ಸೊ ನಾವು ಕೂಡ ಇದೇ ರೀತಿ ಏನಾದ್ರು ಪ್ಲಾನ್ ಮಾಡ್ತಾ ಇದೀವಿ. ನೋಡೋಣ ಗೈಸ್, ಆದಷ್ಟು ಬೇಗ ನಾನು ಕೂಡ ಕೊಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೆಫ್ ಹಾರ್ಡಿ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈಗ ನಮಗೆ ಜೆಫ್ ಹಾರ್ಡಿ ಅವರು TNA ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂಡ್ ಅವರು WWE ಗೆ ಬರಬೇಕು ಅಂತ ಸಿಕ್ಕಾಪಟ್ಟೆ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಅಂಡ್ ನಾನು WWE ಗೆ ಬಂದು WWE ಹಾಲ್ ಆಫ್ ಫೇಮ್ ಅಲ್ಲಿ ಇರಬೇಕು, WWE ಕಂಪನಿಯಲ್ಲೇ ರಿಟೈರ್ಡ್ ಆಗಬೇಕು ಅನ್ನೋದು ನಮ್ಮ ಜೆಫ್ ಹಾರ್ಡಿ ಹಾಗೆ ಮೆತ್ ಹಾರ್ಡಿ ಅವರ ಆಸೆ ಅಂತಾನೆ ಹೇಳ್ಬಹುದು. ಅಂಡ್ ರೀಸೆಂಟ್ ಆಗಿ ನಮ್ಮ ಜೆಫ್ ಹಾರ್ಡಿ ಅವರು ಇನ್ನ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನಾನು WWE ಗೆ ಸುಮ್ನೆ ಬರೀ ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಆಗೋದಕ್ಕೆ ಮಾತ್ರ ಬರೋದಿಲ್ಲ, ಬದಲಿಗೆ ನನ್ನ ಇನ್ನ ಒಂದು ಆಸೆ ಏನಪ್ಪಾ ಅಂದ್ರೆ, ನಾನು WWE ಗೆ ರಿಟರ್ನ್ ಆಗಿ CM ಪಂಕ್ ಅವ್ರನ್ನ ರಿಟೈರ್ಡ್ ಮಾಡಬೇಕು. CM ಪಂಕ್ ಅವರು ನನ್ನ ಕೈಯಿಂದಾನೇ ರಿಟೈರ್ಡ್ ಆಗಬೇಕು. ಅಂಡ್ ಅದಾದ್ಮೇಲೆ CM ಪಂಕ್ ಅವ್ರನ್ನ ರಿಟೈರ್ಡ್ ಮಾಡಾದ್ಮೇಲೆ ನಾನು ಹಾಲ್ ಆಫ್ ಫೇಮಿಗೆ ಇಂಡಕ್ಟ್ ಆಗಬೇಕು. ಇದು ನನ್ನ ಆಸೆ ಅಂತ ನಮ್ಮ ಜೆಫ್ ಹಾರ್ಡಿ ಅವರು ಹೇಳಿದ್ದಾರೆ. ನಿಜ, ಈಗಿನ ಸಿನಾರಿಯೋನ ನೋಡ್ತಾ ಇದ್ರೆ ಈ ರೀತಿ ಆಗೋದಿಲ್ಲ ಅಂತ ಅನ್ಕೋತೀನಿ. ನಮ್ಮ ಜೆಫ್ ಹಾರ್ಡಿ ಅವರ ಆಸೆ ಏನಿದೆ ಹಾಲ್ ಆಫ್ ಫೇಮ್ಗೆ ಇಂಡೆಕ್ಟ್ ಆಗೋದು, ಅದಂತೂ 100% ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ CM ಪಂಕ್ ಅವ್ರನ್ನ ರಿಟೈರ್ಡ್ ಮಾಡೋದು ಅದು ಕೂಡ ಈ ಒಂದು ಟೈಮಲ್ಲಿ ಸಾಧ್ಯ ಇಲ್ಲ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿ ರಸ್ಸಲ್ ಮೇನಿಯಾದ ಫ್ಲಾಸ್ ಗಳ ಬಗ್ಗೆ. ಲಿಟ್ರಲಿ ಗೈಸ್, ಈ ಬಾರಿ ರಸ್ಸಲ್ ಮೇನಿಯಾ ಒಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಲಿಟ್ರಲಿ ಒಂದು ಬಿಗ್ಗೆಸ್ಟ್ ರಸ್ಸಲ್ ಮೇನಿಯಾ ಆಗಲಿದೆ ಇನ್ನ WWE ಹಿಸ್ಟ್ರಿಯಲ್ಲಿ. ನಿಜವಾಗ್ಲೂ ಆ ಲೆವೆಲ್ಗೆ ನಾನಂತೂ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದೀನಿ. ಬಟ್ ಈ ಬಾರಿ ರಸ್ಸಲ್ ಮೇನಿಯಾದಲ್ಲೇನೆ ಕೆಲವೊಂದಷ್ಟು ಡ್ರೀಮ್ ಮ್ಯಾಚಸ್ಗಳು, ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂತಹ ಡ್ರೀಮ್ ಮ್ಯಾಚಸ್ಗಳು ನಮಗೆ ನೋಡೋದಿಕ್ಕೇನೆ ಸಿಗದೆ ಇರಬಹುದು. ಆ ಡ್ರೀಮ್ ಮ್ಯಾಚಸ್ಗಳು ಯಾವ್ದಾವ್ದಪ್ಪ ಅಂದ್ರೆ, ಮೊದಲನೇದಾಗಿ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚು. ನಮ್ಮ ರಾಕ್ ಅವರೇನಾದ್ರೂ ನಾನು ರಸ್ಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತೀನಿ ಅಂತ ಒಪ್ಕೊಂಡ್ರೆ, ಪ್ರಾಬಬ್ಲಿ ಗೈಸ್ ಮುಂದೊಂದು ದಿನಾನೂ ಕೂಡ ನಮಗೆ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಒಂದು ಡ್ರೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅನ್ಕೋತೀನಿ. ಎರಡನೇ ಡ್ರೀಮ್ ಮ್ಯಾಚ್ ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವ್ರದ್ದು. ಇವರ ಮ್ಯಾಚ್ ಪ್ರಾಬಬ್ಲಿ ಈ ವರ್ಷ ನಮಗೆ ನೋಡೋದಕ್ಕೆ ಸಿಗಬಹುದು, ನಾನು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದೀನಿ. ಬಟ್ ರಸ್ಸಲ್ ಮೇನಿಯಾದಲ್ಲಿ ಏನಾದ್ರೂ ಈ ಒಂದು ಮ್ಯಾಚ್ ಆಗಲ್ವಾ ಅನ್ನೋ ಒಂದು ಡೌಟ್ ಕಾಣಿಸ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರ ರಸ್ಸಲ್ ಮೇನಿಯಾ ಅಪೋನೆಂಟ್ ಯಾರಾಗಿರ್ತಾರೆ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಡಿಬೇಟ್ಗಳು ನಡೀತಾ ಇದೆ. ಸ್ವಲ್ಪ ಜನ ಅಪ್ಡೇಟ್ ಗಳಲ್ಲಿ ತಿಳಿಸ್ತಾ ಇದ್ದಾರೆ ಲೋಗನ್ ಪಾಲ್ ಅವರು ಆಗಿರಬಹುದು ಅಂತ, ಇನ್ನು ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಕೋಡಿ ರೋಡ್ಸ್ ಅವರು ಕೂಡ ಆಗಿರಬಹುದು ಅಂತ. ಸೊ ಈ ರೀತಿ ಏನಾದರೂ ಆದ್ರೆ ನಮ್ಮ ಜಾನ್ ಸಿನಾ ಅವ್ರು ಏನಾದರೂ ಕೋಡಿ ರೋಡ್ಸ್ ಅವ್ರನ್ನ ಅಥವಾ ಲೋಗನ್ ಪಾಲ್ ಅವ್ರನ್ನ ಫೇಸ್ ಮಾಡಿದ್ರೆ, ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವರ ಡ್ರೀಮ್ ಮ್ಯಾಚ್ ನಮಗೆ
ಫೈನಲ್ ಬಾರಿ ರಸ್ಸಲ್ ಮೇನಿಯಾದಲ್ಲಿ ನೋಡೋದಿಕ್ಕೆ ಸಿಗೋದಿಲ್ಲ. ನಿಜವಾಗ್ಲೂ ಈ ಡ್ರೀಮ್ ಮ್ಯಾಚ್ ಕೂಡ ಹೊಗೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಒಂದು ಡ್ರೀಮ್ ಮ್ಯಾಚ್ ಏನಪ್ಪಾ ಅಂದ್ರೆ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ಡ್ರೀಮ್ ಮ್ಯಾಚ್. ಎಸ್, ನಾವಂತೂ ಸಿಕ್ಕಾಪಟ್ಟೆ ಅನ್ಕೊಂಡಿದ್ವಿ ಇವರ ಮ್ಯಾಚ್ ಅಂತೂ ಹಾಗೆ ಆಗುತ್ತೆ ಅಂತ. ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ಆಗುತ್ತೆ, ಅದಾದ್ಮೇಲೆ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ಆಗುತ್ತೆ ಅಂತ. ಬಟ್ ಇನ್ನು ಕೂಡ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ನಮಗೆ ನೋಡೋದಿಕ್ಕೆ ಸಿಕ್ಕಿಲ್ಲ. ಅಂಡ್ ಈಗ ಸ್ಟೋರಿ ವೈಸ್ ನೋಡೋದಾದ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಪ್ರಾಬಬ್ಲಿ ಕೆವಿನ್ ಓಯನ್ಸ್ ಅವ್ರನ್ನ ಫೇಸ್ ಮಾಡಬಹುದು ಅನ್ಕೋತೀನಿ, ನಾನು ಅನ್ಕೊಂಡಿರೋ ಹಂಗೆ. ಸೊ ಅದರಿಂದ ಈ ಒಂದು ಡ್ರೀಮ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗದೆ ಇರಬಹುದು. ಅಂಡ್ ಇದ್ರ ಪ್ರಕಾರನೇ ನಾವು ನೋಡೋದಾದ್ರೆ ಈ ಬಾರಿಯ ರಸ್ಸಲ್ ಮೇನಿಯಾನ ಡಬ್ಲ್ಯೂ ಅವರು ಎಷ್ಟು ಬಿಗ್ ಆಗಿ ಪ್ಲಾನ್ ಮಾಡ್ತಾ ಇದೆಯೋ ಅಷ್ಟೇ ಡಿಸಪಾಯಿಂಟ್ಮೆಂಟ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಫ್ಯಾನ್ಸ್ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂತಹ ಮ್ಯಾಚಸ್ಗಳು ನಮಗೆ ಈ ಬಾರಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಡಬ್ಲ್ಯೂ ಅವರು ಕೂಡ ಅದೇ ರೀತಿ ತೋರಿಸ್ತಾ ಇದ್ದಾರೆ. ಸ್ಟೋರಿ ಲೈನ್ಗಳಲ್ಲಿ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳನ್ನ ತಗೊಂಡು ಬರ್ತಾ ಇದ್ದಾರೆ. ಇನ್ನೂ ಕೂಡ ಒಂದು ಮ್ಯಾಚ್ನು ಕೂಡ ನಾವು ಕನ್ಫರ್ಮ್ ಆಗಿ ಹೇಳೋ ಹಂಗೆ ಆಗಿಲ್ಲ. ಈ ಒಂದು ಮ್ಯಾಚ್ ನಮಗೆ 100% ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಲಿಟ್ರಲಿ ಗಾಯ್ಸ್, ಒಂದು ವರ್ಷದ ಮುಂಚೆಯಿಂದನೂ ಕೂಡ ಓಕೆ ಈ ಮ್ಯಾಚ್ ನಮಗೆ ರಸ್ಸಲ್ ಮೇನಿಯಾ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅನ್ನೋದು ಫಿಕ್ಸ್ ಆಗಿರೋದು. ಬಟ್ ಈ ಬಾರಿ ಯಾಕೋ ಗೊತ್ತಿಲ್ಲ, ಸ್ಟೋರಿ ಲೈನ್ ಇಂದ ಎಲ್ಲವೂ ಕೂಡ ಹದಗೆಟ್ಟಿದೆ ಅಂತಾನೆ ಹೇಳ್ಬಹುದು. ನಿಮ್ಗೇನ್ ಅನ್ಸುತ್ತೆ ಗಾಯ್ಸ್, ಈ ಬಾರಿ ರಸ್ಸಲ್ ಮೇನಿಯಾ ಬಿಗ್ಗೆಸ್ಟ್ ಆಗೋ ರೀತಿ ಒಂದು ದೊಡ್ಡ ಫ್ಲಾಸ್ ಕೂಡ ಆಗುತ್ತಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.